ನಾಗಮಂಗಲದಲ್ಲಿ ದೇವೇಗೌಡ ಸಿದ್ದರಾಮಯ್ಯ ಅವರು ಜಂಟಿ ಪ್ರಚಾರ ಹಿನ್ನೆಲೆಯಲ್ಲಿ ದೇವೇಗೌಡರನ್ನ ಸ್ವಾಗತಿಸಿ ತನ್ನ ಪಕ್ಕದಲ್ಲೇ ಕೂರಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ. ತಾನು ಕುಳಿತಿದ್ದ ಕುರ್ಚಿಯನ್ನ ಎಚ್ಡಿಡಿಗೆ ಬಿಟ್ಟು ಪಕ್ಕದ ಕುರ್ಚಿಯಲ್ಲೇ ಸಿದ್ದರಾಮಯ್ಯ ಕುಳಿತಿದ್ದಾರೆ. ಜಂಟಿ ಪ್ರಚಾರದ ಕಾರ್ಯಕ್ರಮದ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ದೇವೇಗೌಡರು ಉದ್ಘಾಟನೆಯನ್ನ ಮಾಡಿದ್ದಾರೆ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ನಾಯಕರುಗಳು ಉದ್ಘಾಟಿಸಿದ್ದಾರೆ. ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಮಳವಳ್ಳಿಯಲ್ಲಿ ನಟ ದರ್ಶನ್ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಸುಮಲತಾ ಪರ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಆದ್ರೆ ಸಿನಿಮಾ ರಂಗದಲ್ಲಿ ಅವ್ರ ತಲೆ ಎತ್ಕೊಂಡೇ ಬಿಡೋಣ. ಆದ್ರಿಂದ ಇವತ್ತು ಒಂದೇ ಒಂದು ಎಲ್ಲ ಕಡೆ ಹೇಳ್ತಾ ಇದೀನಿ, ಇಲ್ಲೂ ಹೇಳ್ತಾ ಇದೀನಿ, ಒಂದು ಎತ್ತಗಳ ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು ಹಾಲು ಕರಿಯಾಸಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ನಾವು ಮಾಡ್ಕೊಂಡ್ಬಿಟ್ರಣ. ಅದೆಲ್ಲಿ ನಾವೇನಣ ಅಂದ್ರೆ ಅಲ್ಲೋಣ, ಇದನ್ನ ಸ್ವಾಭಿಮಾನ ಅಂತ ಹೇಳೋದಣ, ಇದನ್ನ ಸ್ವಾಭಿಮಾನ ಅಂತ ಹೇಳೋದು. ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ ನಮ್ಮನಿಗೆ, ನಿಮ್ಮ ಸೇವೆ ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಆಮೇಲೆ ಎಲ್ಲಾ ಕಡೆ ನಮ್ಗೆ ಹೇಳ್ತಾ ಇದಾರೆ, ಇಲ್ಲ ಬರೀ ಆಕ್ಚುಲಿ ಕಲಾವಿದರು ನೋಡಕ್ ಅಭಿಮಾನಿಗಳು ಬಂದಿರುತ್ತ. ಇಲ್ಲಿ ಅಭಿಮಾನಿಗಳ ಹೆಸರು ಬಂದಿದ್ರಣ, ಓಟ್ ಹೆಸರು ಹಾಕ್ತಿರಣ. ಇದನ್ನ 18ನೇ ತಾರೀಕು ಉತ್ತರ ಕೊಡ್ಬೇಕಣ. ಅದಾದ್ಮೇಲೆ 23ನೇ ತಾರೀಕು ಈ ಕೂಗ್ ಅಲ್ಲಿವರೆಗೂ ಕೇಳಿಸ್ಬೇಕಣ. ದಯವಿಟ್ಟು ತಮ್ಮ ಅಮೂಲ್ಯವಾದ ಮಕ್ಕಳ ಅಮ್ಮನ್ಗೆ ಹಾಕಿ ನಿಮ್ ಸೇವೆ ಮಾಡೋ ಒಂದು ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಡ್ತೀನಿ. ಧನ್ಯವಾದಗಳ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಗಳೆ ಉತ್ತಿರೋ ಚಿಹ್ನೆ. ನಿಮ್ ಕ್ರಮ ಸಂಖ್ಯೆ ಏನಣ್ಣ? ಇನ್ನೊಂದ್ಸಲಿ ಯಾವುದೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಣ. 100 ಜನ ಸುಮಲತಾ ಆದ್ರೂ ಕೂಡ ಸುಮಲತಾ ಅಂಬರೀಶ್ ಅನ್ನೋದು ಒಂದೇ ಹಣ ಇರೋದು. ದಯವಿಟ್ಟು ಕ್ರಮ ಸಂಖ್ಯೆ ನೋಡಿ ಅಮ್ಮನ ಮತ ಹಾಕಿ ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಡುತ್ತೆ. ಎಲ್ಲರದ್ದು ತಲೆಬಾಗಿ ಬೇಡ್ಕೊಳ್ತೀರಣ. ಧನ್ಯವಾದಗಳಣ್ಣ. ನಾನು ಮೊದಲಿಂದಾನೇ ಹೇಳ್ತಾ ಇದ್ದೀನಿ, ನನ್ನ ಪ್ರಚಾರ ನನ್ನ ದಾರಿ ನನ್ನದು. ಅವ್ರ ಪರ ಯಾರ್ಯಾರು ಪ್ರಚಾರಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಹಿಂದೆ ಎಲ್ಲ ಒಂಥರ ಎನಿಮಿ ಥರ ಆಡ್ತಾ ಇದ್ರು. ಈಗ ಇಬ್ಬರು ಗುರು ಶಿಷ್ಯರು ಒಂದಾಗಿದ್ದಾರೆ. ಗುರು ಶಿಷ್ಯರು ಒಂದಾಗಿ ಎಲ್ಲ ಸಖತ್ತು ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು ಏನನ್ಸುತ್ತೆ ನೋಡಿ, ಮೊದಲಿಂದಾನು ನಮ್ಮ ಪರ ಪ್ರಚಾರಕ್ಕೆ ಬರೋವ್ರ ಬಗ್ಗೆ ಅವರೇ ಮಾತಾಡ್ತಿದ್ದಾರೆ, ಅವರೇ ಟೀಕೆ ಟಿಪ್ಪಣಿಗಳು ಮಾತಾಡ್ತಿದ್ದಾರೆ. ನಾನು ಯಾವತ್ತೂ ಅವ್ರ ಪರ ಯಾರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೇನು ಬೇಜಾರು ಇಲ್ಲ, ಚಿಂತೆನೂ ಇಲ್ಲ. ಅವ್ರಿಗೆ ಬಿಟ್ಟಿದ್ದು ಅವ್ರ ಪಕ್ಷ, ಅವ್ರು ಯಾವ ರೀತಿ ನಡ್ಕೊತಾರೆ, ಯಾರನ್ನು ಅವ್ರ ಜೊತೆಗೆ ಹಾಕಿ ಕರ್ಕೊಂಬರ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಇದರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ. ಮಂಡ್ಯದಲ್ಲಿ ಭಿನ್ನಮತ ಇತ್ತು, ಏನಂದರೆ JDS ಕಾಂಗ್ರೆಸ್ ಅವರು ಒಂದಾಗ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ಮಾಡೋದಕ್ಕೆ ಸಿದ್ದರಾಮಯ್ಯ ಸಾಕಷ್ಟು ಪ್ರಯತ್ನ ಪಟ್ಟರು. ಈಗ ನಾಗಮಂಗಲದ ಮಾಜಿ ಶಾಸಕರಿದ್ದಾರೆ ಚಲುವರಾಯ ಸ್ವಾಮಿ ಒಪ್ಪಿರಲಿಲ್ಲ ಪ್ರಚಾರ ಬರೋದಕ್ಕೆ. ಇವತ್ತು ಅವರು ಮೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ. ಎಲ್ಲೋ ಒಂದು ಕಡೆ ಇಬ್ಬರು ಲೀಡರ್ ಆಗಿ ಅವ್ರು ಮೀಟ್ ಮಾಡೋದು ಅವ್ರ ಕರ್ತವ್ಯ. ಅವ್ರ ಪಾರ್ಟಿದಲ್ಲಿದ್ದಾರೆ, ಲೀಡರ್ ಆಗಿ ಅವ್ರು ಮೀಟ್ ಮಾಡ್ತಾರೆ. ಅದರಿಂದ ಇನ್ನೇನೇನೋ ಅರ್ಥಗಳು ತೆಗೆಯೋದು ಅದು ಸುಮ್ಮನೆ ಒಂದು ಊಹಾಪೋಹೆ ಆಗುತ್ತೆ. ಈಗ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು ಮೊದಲಿಂದಾನು ಮೈತ್ರಿ ಧರ್ಮ ಪಾಲಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಸಿದ್ಧವಾಗಿಲ್ಲ. ಸೊ ಹಾಗಾಗಿ ಆ ಒಂದು ಪರಿಸ್ಥಿತಿ ಹಾಗೇ ಇದೆ, ಅದೇನು ಬದಲಾವಣೆ ಆಗಿಲ್ಲ. ಅಂದ್ರೆ ಕಾಂಗ್ರೆಸ್ ಅವರು ಈಗ ಮೊನ್ನೆ ಅಷ್ಟೇ ನೀವೇ ನೋಡಿದಿರ, ಒಂದು
ಅಷ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಅವರು ಉಚ್ಚಾಟನೆ ಮಾಡಿಸಿದ್ರು. ಈಗ ಅವರೆಲ್ಲ ಅಷ್ಟು ಧೈರ್ಯವಾಗಿ ಬಹಿರಂಗವಾಗಿ ನನ್ನ ಪರ ಸಪೋರ್ಟಿಗೆ ನಿಂತ್ಕೊಂಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಿದೆ. ಆದರೆ ಅವ್ರು ತಿಳ್ಕೋಬೇಕು, ಈಗ ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ಬರುವಾಗ ಪಕ್ಷ ಯಾರನ್ನ ಇಟ್ಕೊಂಡು ಅವ್ರು ಮುಂದೆ ಹೋಗ್ತಾರೆ. ಒಂದು ಥರ ಕಾಂಗ್ರೆಸ್ ಪಕ್ಷ ಅವ್ರ ಕೈಗಳನ್ನು ಅವರೇ ಕತ್ತರಿಸಿ ಹಾಕೋ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೂ ಪರವಾಗಿಲ್ಲ, ನನ್ನ ಬೆಂಬಲಕ್ಕೆ ಯಾರು ನಿಂತಿದ್ದಾರೋ ಅವ್ರ ಪರವಾಗಿ ನಾನು ದೃಢವಾಗಿ ನಿಂತ್ಕೋತೀನಿ. ಓಕೆ, ಪುಟ್ಟರಾಜ್ ಹೇಳ್ತಿದ್ರು ಸುಮಲತಾ ಬಿಜೆಪಿಯವ್ರು ಸೇರ್ಕೊಂಡೆ IT ರೈಡ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆ ಮೇಲೆ, ನನ್ನ ಆಪ್ತರ ಮೇಲೆ. ಈಗ IT ರೇಡ್ಸು ಇನ್ನೊಂದು ಮಾಡಿಸೋದು ಯಾರು ಅಂತ ಎಲ್ರಿಗೂ ಗೊತ್ತು. ಅದರಿಂದ ನನಗೆ ನಾನು ಅಷ್ಟು ಒಂದು ಪವರ್ಫುಲ್ ಆದರೆ ನಾನು ಒಂದು ಇಂಡಿಪೆಂಡೆಂಟ್ ಅಭ್ಯರ್ಥಿ, ನಾನು ಒಂದು MP, ಅಷ್ಟೊಂದು ಪವರ್ ನನಗಿರುತ್ತೆ ಅಂತ ಅವ್ರು ಅಂದ್ಕೊಂಡ್ರೆ ನನಗೆ ಅದಕ್ಕೆ ಬೇರೆ ಆನ್ಸರೇ ಇಲ್ಲ. ಅದು ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಒಂದು ಸುಳ್ಳು ಆರೋಪ, ಒಂದು ಸಿಂಪತಿ ಇದರಿಂದ ಪಡೆಯಬಹುದು ಅನ್ನೋ ಒಂದು ಭ್ರಮೆಯಲ್ಲಿ ಅವ್ರು ಆಡ್ತಿರೋ ಮಾತುಗಳು. ಅವ್ರ ಹತ್ರ ಏನೂ ಇಲ್ಲ, ಆ ಥರ IT ಅವ್ರಿಗೆ ಏನು ಸಿಗಲ್ಲ ಅಂದಮೇಲೆ ಅವ್ರ ಭಯ ಯಾಕೆ? ಧೈರ್ಯವಾಗಿ ಅವ್ರ ಸ್ವಾಗತ ಮಾಡೋಕ್ಕೆ ಹೇಳಿ IT ಅವ್ರನ್ನ. ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಅಂದಮೇಲೆ ಭಯ ಯಾಕೆ? CM ಬಹುಮತ ತಗೊಂಡು ಏನು CM ಆದರಲ್ಲ, ಡೀಲು ಅಗ್ರಿಮೆಂಟ್ ಮಾಡಿದ್ರು ಅಂತ ನಿನ್ನೆ ಹೇಳಿದ್ರಿ. ಅದಕ್ಕೆ JDS ಮುಖಂಡರು ಹೇಳ್ತಾ ಇದ್ದಾರೆ, ಸೋಲೋ ಭೀತಿ ಹಿನ್ನೆಲೆಯಲ್ಲಿ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಏನು ಬಂತು? ಇದು ನಿಜ ಅಲ್ವೇ? ಇದು ನಿಜ ಅಲ್ವೇ? ಅವರೇ ಒಪ್ಕೋಬೇಕಲ್ವಾ? ಎಷ್ಟು ಜನ ಇದ್ದಾರೆ ಅವ್ರಿಗೆ MLA ಸ್ಟ್ರೆಂತ್, ಅವ್ರದ್ದು ಎಷ್ಟು ಸ್ಟ್ರೆಂತ್ ಇದೆ. ಈಗ ಅದೇ ಬಹುಮತ ಇದ್ದಿದ್ರೆ ಇವತ್ತಿನ ದಿನ 28 ಕ್ಷೇತ್ರದಲ್ಲಿ ಬರೀ 7 ಕ್ಷೇತ್ರದಿಂದ ಯಾಕೆ ಅವ್ರು ಸ್ಪರ್ಧೆ ಮಾಡ್ತಿರೋದು? ಅಂದರೆ ಉಳಿದಿದ್ದ 21 ಕ್ಷೇತ್ರದಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ ಅನ್ನೋದು ಅವರೇ ಒಪ್ಕೊಂಡಂಗೆ ತಾನೆ. ಇದು ವೆರಿ ಕ್ಲಿಯರ್ ಆ್ಯಂಡ್ ಓಪನ್ ಫ್ಯಾಕ್ಟ್ ಇದು. ಒಂದು ನಿಮಿಷ. ಇವತ್ತು ಮಕ್ಕಳು ಹೇಳ್ತಾ ಇದ್ರು ಕ್ರಮ ಸಂಖ್ಯೆ 20 ಕುಮಾರಣ್ಣಂಗೆ ಆಪತ್ತು ಅಂತ. ಏನನ್ನಿಸ್ತು ಮಕ್ಕಳಿಗೆ? ನೋಡಿ, ಮಕ್ಕಳು ಅವ್ರು ಅದೇನೋ ರೈಮಿಂಗ್ ಮಾಡ್ಕೋತಾರೆ, ಅದ್ರ ಬಗ್ಗೆ ನಾನೇನು ಹೇಳಿ. ಈಗ ಸೋಷಲ್ ಮೀಡಿಯಲ್ಲಿ ಒಂದು ನಡೆಯುತ್ತೆ, ಅಥವಾ ಈ ಥರ ಚುನಾವಣೆ ಅಂತ ಬಂದಮೇಲೆ ಏನೋ ಒಂದು ಸ್ಲೋಗನ್ ಕ್ಯಾಚಿಯಾಗಿ ಆಗುತ್ತೆ. ಅದನ್ನು ನಾವು ಅವ್ರಿಗೆ ಬಿಟ್ಬಿಡಬೇಕು. ಅದನ್ನು ಬಿಟ್ಟು ನಾವೇ ಒಂದು ಸೋಷಲ್ ಮೀಡಿಯಾ ಟ್ರೋಲ್ ಥರ. ನಿನ್ನೆ CM ಒಂದು ಮಾತು ಹೇಳಿದ್ದಾರೆ, ಏನು 16ನೇ ತಾರೀಕಿಗೆ ನಾನೇ ಕಲ್ಲು ಒಡಿಸ್ಕೊಂಡು ನಾನೇ ಸಿಂಪತಿ ಪಡೆಯೋಕ್ಕೆ ಅನ್ನೋ ತುಂಬ ಒಂದು CM ಸ್ಥಾನದಲ್ಲಿ ಕೂತ್ಕೊಂಡು ಆ ಥರ ಮಾತಾಡ್ತಾರಲ್ಲ, ಒಂದು ಸೋಷಲ್ ಮೀಡಿಯಾ ಟ್ರೋಲ್ ಥರ ಮಾತಾಡಿದ್ದಾರೆ ನನ್ನ ಪ್ರಕಾರ. ಯಾಕೆಂದರೆ ಒಂದು CM ಆದವರು ಯಾವತ್ತೂ ಆ ಥರ ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಯಾಕೆಂದರೆ ಇದರಲ್ಲಿ ಎಲ್ಲೋ ನಮಗೆ ಏನು ಸಂಶಯ ಬರ್ತಾ ಇದೆ ಅಂದರೆ, ಅವರೇ ಏನು ಅವ್ರ ಪಾರ್ಟಿ ಕಡೆಯಿಂದ ಈ ಥರ ಏನಾದರೂ ಕಲ್ಲು ತೂರಾಟನೋ ಇನ್ನೇನಾದರೂ ಈ ಒಂದು ಸಮ್ ಆ್ಯಕ್ಟ್ ಆಫ್ ವೈಲೆನ್ಸ್ ಅವರೇ ಪ್ಲ್ಯಾನ್ ಮಾಡಿ ಅದನ್ನು ಈ ರೀತಿ ಮೊದಲೇ ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ಥರ ತಗೊಳ್ಳೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಸಂಶಯ ಅಂತೂ ನಮಗೆ ಖಂಡಿತ ಇದೆ. ನಾನು ಇದರ ಬಗ್ಗೆನೂ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಒಂದು ಮಾತು ಇನ್ಸ್ಟಿಗೇಟ್ ಮಾಡ್ದಂಗೆ ಆಗುತ್ತೆ. ಈಗ ಮೊನ್ನೆ ಅಷ್ಟೇ ನಿಮ್ಗಳಿಗೆ ಅದು ಹೇಗೆ ಅವರು ಪ್ರೆಸ್ನವ್ರ ಮೇಲೆ ಹಲ್ಲೆ ನಡೆದ್ರೆ ನಾನು ಹೊಣೆ ಅಲ್ಲ ಅಂತ ಒಂದು ಬೆದರಿಕೆನ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಹೇಳಿದ್ರು. ನಮಗೂ ಒಂದು ಬೆದರಿಕೆ ಇದೆ. ನನಗೆ ಅಲ್ಲ, ದರ್ಶನ್ಗಾಗಲಿ, ಯಶ್ಗಾಗಲಿ, ಅಭಿಗಾಗಲಿ ಇದರಲ್ಲಿ ಏನೋ ಒಂದು ಡೇಂಜರ್ ಇದೆ ಅನ್ನೋವಂಥ ಮಾತು ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಇದರ ಬಗ್ಗೆ IG ಅವ್ರಿಗೆ, SP ಅವ್ರಿಗೆ, EC ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಾಗಲೇ ನಾಗಮಂಗಲದಲ್ಲಿ ದೋಸ್ತಿ ಜಂಟಿ ಪ್ರಚಾರದ ಉದ್ಘಾಟನೆ ಕೂಡ ನಡೆದಿದೆ. ಮತ್ತೊಂದು ಕಡೆ ಮಳವಳ್ಳಿಯಲ್ಲಿ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದು, ಈಗಾಗಲೇ ಸೆಲ್ಫಿಗೆ ಪೋಸ್ ಕೊಡ್ತಾ ಇದ್ದಾರೆ ಸುಮಲತಾ. ಸಣ್ಣ ಮಕ್ಕಳು ಸೆಲ್ಫಿಯನ್ನ ತೆಗೆಸಿಕೊಳ್ತಾ ಇರುವಂತಹ ಒಂದು ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ಗಮನಿಸಬಹುದು. ಒಂದ್ ಕಡೆ ಯಾರ ಟೀಕೆಗೂ ಕೂಡ ನಾನು ಬಗ್ಗೋದಿಲ್ಲ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲ್ಲ ಅನ್ನುವಂತಹ ಮಾತನ್ನ ಸುಮಲತಾ ಈಗಾಗಲೇ ಹೇಳಿದ್ದಾರೆ. ಒಂದಷ್ಟು ಸಣ್ಣತನದ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. CM ಸ್ಥಾನದಲ್ಲಿ ಇದ್ದುಕೊಂಡು ಆ ರೀತಿಯ ಹೇಳಿಕೆಗಳನ್ನ ನೀಡಬಾರದು ಅಂತ ಹೇಳಿ ಸುಮಲತಾ ಹೇಳಿದ್ರೆ, ಈಗಾಗಲೇ ನಾಗಮಂಗಲದಲ್ಲಿ ಜಂಟಿ ಸಭೆಯಲ್ಲಿ ಜಂಟಿ ಸಮಾವೇಶ ಕೂಡ ಆಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಸಿದ್ದರಾಮಯ್ಯ, ಮತ್ತೊಂದು ಕಡೆ ದೇವೇಗೌಡರು ಕೂಡ ಆಗಮಿಸಿ ಇವತ್ತು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ದೊಡ್ಡ ಶಕ್ತಿ ತುಂಬುತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಅಂತಾನೆ ಹೇಳಲಾಗ್ತಾ ಇದೆ. ಅಕ್ಕಪಕ್ಕ ಕೂತುವಂತಹ ಗುರು ಶಿಷ್ಯರು ಒಟ್ಟಿಗೆ ದೀಪವನ್ನ ಕೂಡ ಹಚ್ಚುವುದರ ಮೂಲಕ ಸಭೆಯನ್ನ ಅಂದ್ರೆ ಒಂದು ಸಮಾವೇಶನ ಉದ್ಘಾಟನೆ ಕೂಡ ಮಾಡಿದ್ದಾರೆ. ದೋಸ್ತಿ ಜಂಟಿ ಪ್ರಚಾರಕ್ಕೆ ಈಗಾಗಲೇ ಒಂದು ಆರಂಭ ಕೂಡ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತಯಾಚನೆಯನ್ನ ಕೂಡ ಮಾಡಲಿದ್ದಾರೆ, ಭಾಷಣವನ್ನು ಕೂಡ ನಡೆಸಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರ ಮತ ಪ್ರಚಾರವನ್ನ ಮಾಡಲಿದ್ದಾರೆ. ಇದು ನಾಗಮಂಗಲದ ದೃಶ್ಯಗಳಾದ್ರೆ, ಮಳವಳ್ಳಿಯಲ್ಲಿ
ನಟ ದರ್ಶನ್ ಈಗಾಗಲೇ ಸುಮಲತಾ ಪರವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಮಳವಳ್ಳಿಯಲ್ಲಿ ಪ್ರಚಾರವನ್ನು ನಡೆಸ್ತಾ ಇರುವಂತಹ ನಟ ದರ್ಶನ್ಗೆ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಸ್ವಾಗತ ಸಿಕ್ಕಿದೆ. ಮತ್ತೊಂದು ಕಡೆ ಕೆಆರ್ಪೇಟೆಯಲ್ಲಿ ಸುಮಲತಾ ಮತ ಯಾಚಿಸ್ತಾ ಇದ್ದಾರೆ. ಸುಮಲತಾ ಯಾವ ಕಾರಣಕ್ಕಾಗಿ ನಂಗೆ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೇನೆ ಈಗಾಗಲೇ ಒಂದಷ್ಟು ಹೇಳಿಕೆಗಳಿಗೆ ತಿರುಗೇಟನ್ನ ನೀಡಿದ್ದಾರೆ. ಹಲವಾರು ರಸ್ತೆಗಳನ್ನ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿ ಪರಿವರ್ತನೆ ಮಾಡಿ ಕೆಲಸ ಕಾರ್ಯಗಳನ್ನ ಶುರು ಮಾಡಿರ್ತಕ್ಕಂಥ ತಾವೆಲ್ಲ ನೋಡಿದ್ದೀರಿ. ಇವತ್ತು ಮೈತ್ರಿ ಸರ್ಕಾರದಲ್ಲಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇರಬಹುದು, ಇವತ್ತು ಮೈತ್ರಿ ಸರ್ಕಾರದಲ್ಲಿ ರೈತ ಪರವಾದ ಕೆಲಸವನ್ನ ಯಾವ ರೀತಿ ಮಾಡಿದ್ದಾರೆ, ರೈತರು ಆತ್ಮಹತ್ಯೆ ಮಾಡ್ಕೋಬಾರದು ಅಂತ ಹೇಳಿ ಎರಡೂ ಸರ್ಕಾರದವರು ಯಾವ ರೀತಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದಾರೆ ಅಂತಕ್ಕಂಥ ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ನನ್ನ ಭಾಗದ ಕೊಪ್ಪ ಹೋಬಳಿ ಇರಬಹುದು, ನಾಗಮಂಗಲ ತಾಲೂಕಿನ ಎಲ್ಲ ಹೋಬಳಿಗಳಿರ್ಬೋದು, ಅಭಿವೃದ್ಧಿನ ಹರಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ. ತಮ್ಮನ್ನೆಲ್ಲ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊಳ್ತಾ ಇದ್ದೇವೆ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಗೌರವದ ಪ್ರಶ್ನೆ. ಹೌದು, ನಾವು ಈ ತಾಲೂಕಿನಿಂದ, ಈ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನ ನಮ್ಮ ಪಕ್ಷದ ಮೈತ್ರಿ ಅಭ್ಯರ್ಥಿ ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ಈಗಾಗಲೇ ನಾವು ಮೊನ್ನೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಬೆಳ್ಳೂರು ಹೋಬಳಿ, ಕಸಬಾ ಹೋಬಳಿ, ಬಿಂಡನಹಳ್ಳಿ ಹೋಬಳಿನಲ್ಲಿ